ಇದ್ದೀಗಿದ್ದಾಗೆ ನಮ್ಮಮ್ಮ ನೇಣಾಕೊಂಡು ಸತ್ತೋಗ್ಬಿಟ್ರು. ನಮ್ಮ ಕಣ್ಣು ಮುಂದುಗಡೆ ನಾವೆಲ್ಲ ಏನು ನಮಗೆ ಬದುಕಿಲ್ಲ, ಅಮ್ಮನೇ ಸತ್ತೋದ್ರು ಅಂತ ಅಂದ್ಕೊಂಡಿದ್ವಿ. ಅಮ್ಮ ಸತ್ತಿದ ಮೇಲೆ ನಾವಿದ್ದಂಥ ಬಾಡಿಗೆ ಮನೆ ಅವರು ಆ ಸಾಮಾನೆಲ್ಲ ಎತ್ತು ಆಚೆ ಹಾಕ್ಬಿಟ್ರು. ಆ ರೋಡ್ ಪಕ್ಕದಲ್ಲಿ ಒಂದು ತಾರ್ಪಾಲ್ ಹಾಕೊಂಡು ನಮ್ಮ ವಸ್ತುಗಳೆಲ್ಲ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ತಮ್ಮ ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿದ್ದಪ್ಪ ಅಂದರು. ನಾನು ಒಂದು ನಮ್ಮನ್ನು ಬದುಕಿಸ್ತೀರಾ ಇಲ್ಲ ನಮ್ಮನ್ನು ಸಾಯಿಸ್ತೀರಾ, ಯಾಕೆ ಈ ಥರ ಅಪ್ಪ ಇಲ್ಲ ಅಂದ ತಕ್ಷಣ ನಮ್ಮ ಅಕ್ಕ ಎಲ್ಲ ನಮ್ಮನ್ನು ದಬ್ಕೊಂಡು ತುಂಬ 4 ಜನ ಅನಾಥರ ಆಗ್ಬಿಟ್ವಿ. ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ. ನಿರೀಕ್ಷೆ ನಾವು ಬದುಕಬೇಕನ್ನೋದೇ ನನ್ನ ಮನಸ್ಸಿಗಿಲ್ಲ. ಯಾವಾಗಲೂ ವಿಷ ಕುಡಿದು ಸತ್ತೋಗ್ಬಿಡೋಣ, ನೇಣು ಹಾಕೊಂಡು ಸತ್ತೋಗ್ಬಿಡೋಣ, ಬಾವಿ ಮುಂದೆ ಸತ್ತೋಗ್ಬಿಡೋಣ, ಯಾವುದು ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗಿ ಲಾರಿ ಕೂತ್ಬಿಟ್ಟು ಸತ್ತು. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರನ್ನ ಸ್ತುತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ನನ್ನ ಜೀವನದಲ್ಲಿ ನಡೆದಂಥ ಒಂದು ಸಾಕ್ಷಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಪ್ರಿಯರೇ, ನಾನು ಯೇಸು ಕ್ರಿಸ್ತನ ಅರಿಯದೇ ಇರುವಂಥ ಒಂದು ಕುಟುಂಬದಲ್ಲಿ ಹುಟ್ಟಿದವನು. ನಾನು ನಮ್ಮ ಇಬ್ಬರು ಅಕ್ಕಂದಿರು, ತಮ್ಮ, ಅಪ್ಪ, ಅಮ್ಮ ಹೀಗಿದ್ವಿ. ಸೋಮವಾರ ಶುಕ್ರವಾರ ಆದರೆ ನಮ್ಮ ಮನೇಲಿ ನಮ್ಮಮ್ಮ ಬರುವಂಥ ಎಲ್ಲರಿಗೂ ಕಣಿ ಹೇಳ್ತಾಯಿದ್ರು. ಕಣಿ ಹೇಳ್ತಾ ನಾವು ನಮ್ಮ ಪರಿಸ್ಥಿತಿ ಎಲ್ಲ ಚೆನ್ನಾಗಿತ್ತು. ಇದ್ದಕ್ಕಿದ್ದ ಹಾಗೆ ನಮ್ಮಪ್ಪ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿದಿನ ಕುಡ್ಕೊಂಬಂದು ಮನೆಗೆ ನಮ್ಮಮ್ಮನ ಹೊಡಿತಾನೆ ಇದ್ರು, ಜಗಳಗಳಾಗ್ತಾಯಿತ್ತು. ಪ್ರತಿದಿನ ಈ ಥರ ಆಗ್ತಾ ಇದ್ದಕ್ಕಿದ್ದಾಗೆ ನಮ್ಮಮ್ಮ ನೇಣಾಕೊಂಡು ಸತ್ತೋಗ್ಬಿಟ್ರು. ನಮ್ಮ ಕಣ್ಣು ಮುಂದುಗಡೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ವಿ. ನಮ್ಮ ಚಿಕ್ಕ ವಯಸ್ಸಲ್ಲೇ ನಮ್ಮಮ್ಮ ನೇಣಾಕೊಂಡು ಸತ್ತಿದ್ದು ನಾವು ನೋಡಿ ತುಂಬ ದುಃಖ ಆಯಿತು. ಇನ್ನೇನು ನಮಗೆ ಬದುಕಿಲ್ಲ, ಅಮ್ಮನೇ ಸತ್ತೋದ್ರು ಅಂತ ಅಂದ್ಕೊಂಡಿದ್ವಿ. ಅಮ್ಮ ಸತ್ತಿದ ಮೇಲೆ ನಾವಿದ್ದಂಥ ಬಾಡಿಗೆ ಮನೆ ಅವರು ಆ ಸಾಮಾನೆಲ್ಲ ಎತ್ತು ಆಚೆ ಹಾಕ್ಬಿಟ್ರು. ಆಚೆ ಹಾಕಿದ ತಕ್ಷಣ ಒಂಥರ ಆ ರೋಡ್ ಪಕ್ಕದಲ್ಲಿ ಒಂದು ತಾರ್ಪಾಲ್ ಹಾಕ್ಕೊಂಡು ನಮ್ಮ ವಸ್ತುಗಳೆಲ್ಲ ಇಟ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಬೆಳಗ್ಗೆ ಊಟ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ. ನಮ್ಮಪ್ಪ ನಾವಿದ್ದಂಥ ಸ್ಥಳದಿಂದ ಟೌನಲ್ಲಿ ಹೋಗ್ತಾಯಿದ್ರು ಮಾರ್ಕೆಟ್ ಕೆಲಸಕ್ಕೆ. ಅವರು ಈ ಕಾಂಕ್ರೀಟ್ ಮಿಷಿನ್ನು, ಲಿಫ್ಟ್ ಮಿಷಿನ್ ರಿಪೇರಿ ಮಾಡೋ ಕೆಲಸ. ನಮ್ಮಮ್ಮ ಸತ್ತಿದ ನಂತರ ನಮ್ಮಪ್ಪ ಇನ್ನೂ ಹೆಚ್ಚು ಕುಡಿಯೋದು ಸ್ಟಾರ್ಟ್ ಮಾಡಿದ್ರು. ಅವರು ಕುಡಿದ್ಬಿಟ್ಟು ಒಂದೊಂದು ರಾತ್ರಿ ಎಲ್ಲಿ ಬಿದ್ದೋಗ್ತಾಯಿದ್ರು ಅವ್ರಿಗೆ ಗೊತ್ತಾಗ್ತಾಯಿದ್ದಿಲ್ಲ. ಅವ್ರು ಬರುವಂಥ ಸಮಯದಲ್ಲಿ 1 kg ಅಕ್ಕಿ ತೊಗೊಂಡ್ಬರ್ತಾಯಿದ್ರು. ಅಕ್ಕಿ ತಂದರೆ ಮಾತ್ರ ನಮಗೆ ಊಟ, ಇಲ್ಲಾಂದ್ರೆ ನಮ್ಗೆ ಊಟ ಇರ್ತಾಯಿದ್ದಿಲ್ಲ. ಎಷ್ಟೋ ರಾತ್ರಿ ನೀರು ಕುಡ್ಕೊಂಡು ನಾವು ಮಲ್ಕೊಂಡಿದ್ದೀವಿ. 4 ಜನ, ನಮ್ಮ 2 ಅಕ್ಕಂದರು, ನಾನು, ನಮ್ಮ ತಮ್ಮ. ಈ ಥರನೇ ನಮ್ಮ ಜೀವನ ಸಾಗ್ತಾಯಿತ್ತು. ಪ್ರಿಯರೇ, ಹೀಗೆ ಹೋಗ್ತಾ ಇರೋ ಒಂದು ಸಮಯದಲ್ಲಿ ಒಂದು ದಿನ ಒಂದು 4 ಅಣ್ಣಂದಿರು ಬಂದು ನನಗೆ ಹೇಳಿದ್ರು, ತಮ್ಮ ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿದ್ದಪ್ಪ ಅಂದರು. ನಾನು ಅಂದ್ಕೊಂಡೆ ನಮ್ಮ ಅಕ್ಕ ಆಗ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿದ್ರು. ನಮ್ಮ ಅಕ್ಕ ಕೆಲಸಕ್ಕೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ನಾನು ನೋಡ್ತೀನಿ, ಹೋಗಿ ನೋಡ್ಕೊಂಡ್ಬರ್ತೀವಿ ಅಂತ ಹೇಳಿದ್ವಿ. ನಾವು ಅಂದ್ಕೊಂಡಿವಿ 4 ಜನ ಇವತ್ತು ನಮ್ಮ ಅಪ್ಪನಿಗೆ ಕೇಳ್ಬಿಡ್ಬೇಕು, ಒಂದು ನಮ್ಮನ್ನು ಬದುಕಿಸ್ತೀರಾ ಇಲ್ಲ ನಮ್ಮನ್ನು ಸಾಯಿಸ್ತೀರಾ, ಯಾಕೆ ಈ ಥರ ನಮಗೆ ಸಮಸ್ಯೆ ಕೊಡ್ತಾ ಇದ್ದೀರಾ, ಅಮ್ಮ ಬೇರೆ ಇಲ್ಲ, ನೀವು ಹೀಗೆ ಮಾಡ್ತಾಯಿದ್ದೀರಾ, ನಾವು ಹೇಗೆ ಜೀವನ ಮಾಡೋದು ಆ ಥರ ಕೇಳೋಣ ಅಂದ್ಕೊಂಡು ನಾವು 4 ಜನ ಯೋಚನೆ ಮಾಡ್ತಾಯಿದ್ದೀವಿ. ಸಂಜೆ ಆಯಿತು. 7 ಗಂಟೆಗೆ ಕರೆಕ್ಟಾಗಿ ವರ್ತೂರು ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಚೆ ನಮ್ಮ 4 ಜನ ನಿಂತಿದ್ದೀವಿ. ದೊಡ್ಡವರೆಲ್ಲ ಬಂದರು. ನಮಗೆ ಅವರು ಮಾತಾಡೋದೆಲ್ಲ ನೋಡಿದ ತಕ್ಷಣ ಅಪ್ಪಾಗಿದ್ದು ಸಣ್ಣ ಪುಟ್ಟ ಏಟ್ ಆಗಿರ್ತದೆ ಅಂದ್ಕೊಂಡಿದ್ವಿ. ಆದರೆ ಒಂದು 4 ಜನ ಕರ್ಕೊಂಡು ಹೋದರು. 11 ಬಂದರು. ಒಂದು ಚಿಕ್ಕ ಹುಡುಗ, ಸುಮಾರು ಒಂದು 12-13 ವಯಸ್ಸು ಆಗಿರ್ಬೋದು ಅಷ್ಟೇ ನನಗೆ.
ಆ ಟೈಮಲ್ಲಿ ಇದನ್ನು ಹಿಡ್ಕೊಪ್ಪ ಅಂತ ಹೇಳಿದ್ರು. ನಮ್ಮಪ್ಪ ತಲೆನೇ ಹಿಡ್ಕೊತಾ ಇದ್ರು. ಅವರೆಲ್ಲ ಬಾಡಿ ನಿಂತು ಹಿಡ್ಕೊಂಡು ಬರ್ತಾಯಿದ್ರು. ಕರೆಂಟ್ ಇದ್ದಿಲ್ಲ ರೂಮಲ್ಲಿ. ಆಚೆ ಬಂದು ನೋಡಿದ್ರೆ ನಾವು ಕೈ ಫುಲ್ ರಕ್ತ. ನನಗೆ ಅಳು ಅಂದರೆ ಅಳು, ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಅಕ್ಕ ಎಲ್ಲ ಅಲ್ಲಿ ಆಚೆ ಬಿಟ್ಕೊಂಡಿದ್ದಾರೆ. ನಮ್ಮಪ್ಪನ ಬೈಬೇಕು, ನಮ್ಮಪ್ಪ ಹತ್ರ ಪ್ರಶ್ನೆ ಕೇಳಬೇಕು, ಈ ಥರ ಎಲ್ಲ ಅನ್ಕೊತಾ ಇದ್ದಾರೆ. ಆದರೆ ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಇದ್ದಿದ್ದೆ ತಾಯಿನೂ ನೇಣು ಹಾಕೊಂಡು ಸತ್ತೋದ್ರು, ಅಪ್ಪನೂ ಈ ಥರ ಆಗ್ಬಿಟ್ರಲ್ಲ ಅಂತೇಳಿ ನಮ್ಮ ಅಕ್ಕ ಅವ್ರ ಹತ್ರ ಬಂದರೆ ನನಗೆ ತುಂಬ ದುಃಖ ಆಗೋಯಿತು. ನಾವು 4 ಜನ, ನಾನು ಹೇಳಿದೆ ಅಪ್ಪನ ಮರ್ತು ಬಿಡ್ರಿ, ನಮ್ಗೆ ಅಪ್ಪ ಇಲ್ಲ ಅಂದ ತಕ್ಷಣ ನಮ್ಮ ಅಕ್ಕ ಎಲ್ಲ ನಮ್ಮನ್ನು ದಬ್ಕೊಂಡು ತುಂಬ 4 ಜನ ಅನಾಥ ಆಗ್ಬಿಟ್ವಿ. ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಹತ್ರ ನಮ್ಮ ಅಪ್ಪನ ಮಣ್ಣು ಮಾಡೋಕ್ಕೆ ಕೂಡ ಕಾಸಿದ್ದಿಲ್ಲ. ಅಲ್ಲಿ ಮನೆ ಹತ್ರ ಇರುವಂಥವರೆಲ್ಲ ಸೇರಿ ಒಂದು 3,500 ಆ ಟೈಮಲ್ಲಿ 2003 ಒಂದು 3,500 ಕಾಸು ಕೊಟ್ಟರು. ನಮ್ಮ ಅಪ್ಪಗೆ ಲಾರಿ ಇಕ್ಸ್ಬಿಟ್ಟು ತಲೆನೇ ಇಲ್ಲ. ಆಮೇಲೆ ಆ ಶರೀರನ, ಆ ಡೆಡ್ ಬಾಡಿನ ಊರು ಒಳಗಡೆ ತಗೊಂಬರ್ಬಾರ್ದು ಅಂತ ದೊಡ್ಡವರೆಲ್ಲ ಹೇಳಿದ್ರು. ನಂತರ ರಾತ್ರಿ 1 ಗಂಟೆಗೆ ನಮ್ಮ ಅಪ್ಪನ ಅಂತ್ಯಕ್ರಿಯೆ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಬಂದಾಗ ಒಬ್ಬರು ದೊಡ್ಡ ಮನುಷ್ಯ ಹೇಳಿದ್ರು, ತಮ್ಮ ನಮ್ಮ ಮನೆಗೆ ಬಂದ್ರಪ್ಪ, ನಾವು ಸಾಕೊಂತೀವಿ, ನಿಮ್ಮನ್ನು ನೋಡ್ಕೊತೀವಿ ಅಂದರು. ಆಗ ಅವ್ರ ಮನೆಗೆ ನಾನು ನಮ್ಮ 2 ಅಕ್ಕಂದಿರು ತಮ್ಮ ನಾವು ಅವ್ರ ಮನೆಗೆ ಹೋದ್ವಿ. 1 ದಿನ 2 ದಿನ ನಮ್ಮನ್ನು ನೋಡಿಕೊಂಡ್ರು. 3ನೇ ದಿನ ಅವರು ಹೇಳಿದ್ರು, ಈ ತಂದೆ ಹೆಸರು ಗೊತ್ತಿಲ್ಲ, ತಾಯಿ ಹೆಸರು ಗೊತ್ತಿಲ್ಲ, ಯಾವ ಜನನೂ ಗೊತ್ತಿಲ್ಲ, ಈ ಹೆಣ್ಮಕ್ಳು ಬೇಡಿದ್ದಾರೆ, ಇವ್ರಿಗೆ ಮದುವೆ ಮಾಡೋದು ಹೆಂಗಂದ್ರು. ಒಂಥರ ಚೀಪಾಗಿ ಮಾತಾಡೋಕ್ಕೆ ಪ್ರಾರಂಭಿಸಿದ್ರು. ಆಗ ನಾನು ಯೋಚನೆ ಮಾಡಿದೆ, ಇನ್ನು ನಾವು ಈ ಮನೇಲಿ ಇರೋದು ಬೇಡ ಅಂದ್ಬಿಟ್ಟು ನಮ್ಮ ಅಕ್ಕ ನಾವೆಲ್ಲ ಮಾತಾಡ್ಕೊಂಡು ಬೆಳಿಗ್ಗೆ ಎದ್ದು ಆ ಯಜಮಾನ್ರಿಗೆ ನಮಸ್ಕಾರ ಮಾಡಿ, ಅಣ್ಣ ನೀವು ನಮಗೇನಾದ್ರು ಸಹಾಯ ಮಾಡಬೇಕಾದ್ರೆ ಆ ರೋಡಲ್ಲೇ ಇರ್ತೀವಿ ನಾವು, ನೀವು ಬಂದು ನಮಗೆ ಸಹಾಯ ಮಾಡ್ಬೋದು ಅಂತ ಹೇಳಿ ನಾವು ಮತ್ತೆ ರೋಡ್ಗೆ ಹೋದ್ವಿ. ಪ್ರಿಯರೇ, ನನಗೆ 3.5 ವರ್ಷ 4 ವರ್ಷ ಒಂದೇ ಪ್ಯಾಂಟು ಒಂದೇ ಶರ್ಟು, ಹಾಕೊಳ್ಳೋದು ಬಟ್ಟೆ ಇಲ್ಲ, ಊಟ ಇಲ್ಲ. ಎಲ್ಲರೂ ಒಳ್ಳೆ ಬಟ್ಟೆ ಹಾಕ್ಕೊಂಡು ಅವರ ಅಪ್ಪ ಅಮ್ಮ ಜೊತೆ ಇರೋರು. ನಮ್ಮ ಕರ್ನಾಟಕದ ನೋಡಿದ್ರೆ ತಿಂಗಳಿಗೆ ಎಷ್ಟೆಷ್ಟು ಹಬ್ಬಗಳು ಬರ್ತದೆ. ಹಬ್ಬಗಳು ಬಂದಾಗೆಲ್ಲ ಎಲ್ಲರೂ ಊಟ ಮಾಡ್ತಾಯಿದ್ರು. ಎಲ್ಲರೂ ಅನೇಕ ವಡೆ, ಬೋಂಡ, ಒಬ್ಬಟ್ಲು ಅಂತ ಏನೇನೋ ಮಾಡಿ ತಿಂತಾಯಿದ್ರು. ನಮಗಾದರೂ ಒಂದೊತ್ತು ಊಟ ಇಲ್ಲ. ಪ್ರಿಯರೇ, ನಾವು ಸಾಯುವಂಥ ಪರಿಸ್ಥಿತಿ. ಇವತ್ತು ನಮ್ಮ ಅಕ್ಕ ಒಂದು ಮಾತು ಹೇಳಿದ್ರು, ಅಪ್ಪ ತಮ್ಮ ನಾವು ಬದುಕೋದು ಬೇಡ, ನಮಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮ್ಗೆ ಯಾರೂ ಸ್ವಂತದವರು ಇಲ್ಲ, ನಾವು ಸತ್ತೋಗ್ಬಿಡೋಣ. ಇವತ್ತು ಸಂಜೆ ನನಗೆ ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ನಮ್ಮ ಅಕ್ಕ, ಅವರೇ ಇವತ್ತು ಸಂಜೆ ನನಗೆ ಪೇಮೆಂಟ್ ಬರ್ತದೆ, ನಾವು ಸತ್ತೋಗ್ಬಿಡೋಣ, ಬೇಡ ಜೀವನ ಅಂದ್ಕೊಂಡು ನಮ್ಮ ಅಕ್ಕ ಹೇಳಿ ಹೋದರು. ನಾನು ನಮ್ಮ ತಮ್ಮ ಅಲ್ಲೇ ಇದ್ವಿ. ಆ ಟೈಮಲ್ಲಿ ಆ ಊರಲ್ಲಿ ಯಾರೋ ಒಬ್ಬರು ಅಲ್ಲಿ ಬಂದು ಹುಡುಗರನ್ನೆಲ್ಲ ಸೇರಿಸಿ ಅಲ್ಲಿ ಆಟ ಆಡಿಸ್ತಾಯಿದ್ರು. ಆಗ ಅದಕ್ಕೇನೆಂದರೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ನಾವು ಹೋಗೋಕ್ಕೆ ಇಷ್ಟಪಟ್ಟಿಲ್ಲ. ಒಂದು ಹುಡುಗ ಬಂದು ಹೇಳ್ದ, ಮಗ ನಾವು ಅಲ್ಲಿ ಹೋಗೋಣ ಕಣೋ, ಅಲ್ಲಿ ಬಣ್ಣು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಮೊಟ್ಟೆ ಎಲ್ಲ ಕೊಡ್ತಾರೆ ಕಣೋ. ಅದೇ ನನಗೆ ಯೇಸು ಸ್ವಾಮಿ ಬಗ್ಗೆ ಕೇಳೋಕ್ಕೆ ಇಷ್ಟ ಇಲ್ಲ. ಆದರೆ ನಾವು ಬಂದಿದ್ದಂಥ ಸಂಪ್ರದಾಯ, ನಾವು ಬಂದಂಥ ಕಾರ್ಯಗಳು, ನಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟಿದ್ದಂಥ ವಿಧಾನದ ಬೇರೆ. ಇದು ಯಾವುದು ಯೇಸು ಸ್ವಾಮಿ ಹಂಗೆ ಹಿಂಗಂತಂದರೆ ಆ ಥರ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲಲ್ಲ, ಆ ಥರ ಅಂತ ಇದೆ. ಆಗ ನಮ್ಮ ಫ್ರೆಂಡ್ ಹೇಳ್ದ, ಮಗ ಈ ಥರ ತಿನ್ನೋಕ್ಕೆ ಕೊಡ್ತಾರೆ ಅಂದ ತಕ್ಷಣ ನನಗೆ ಸ್ವಲ್ಪ ಖುಷಿ ಆಯಿತು. ಅಪ್ಪ ಹೆಂಗೋ ಅವ್ರು ಏನೋ ಏಸಪ್ಪ ಅಂತ ಏನೋ ಕೊಡೋದು ತಿಂದ್ಬಿಟ್ಟು ಬಂದ್ಬಿಡೋಣ ಹೊಟ್ಟೆ ಹಸಿಗೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡಿದ್ದೀರಿ. ಅವ್ರು ಹೇಳುವಂಥ ಒಂದೊಂದು ಮಾತು ನನ್ನ ಮನಸ್ಸಿಗೆ ಮುಗ್ತಾ ಇದೆ. ಅವ್ರು ಹೇಳ್ತಾರೆ, ನಾವು ಸುಳ್ಳು ಹೇಳ್ಬಾರ್ದು, ನಾವು ಕೆಟ್ಟ ಮಾತು ಮಾತಾಡಬಾರ್ದು, ನಾವು ಕದಿಯಬಾರ್ದು, ಪರಲೋಕ ಅಂತ ಇದೆ, ನರಕ ಅನ್ನೋದಿದೆ, ಏಸಪ್ಪನ ನಂಬೋದು, ಪ್ರತಿಯೊಂದು ಮಾತು ನನ್ನ ಮನಸ್ಸಿಗೆ ಮುಟ್ಟಿತು. ಇದೇ ರೀತಿಯಲ್ಲಿ ಪ್ರಿಯರೇ ತುಂಬ ದಿನ, ಸುಮಾರು ಒಂದು 6 ತಿಂಗಳವರೆಗೂ ಆ ಬೆದರ್ಸ್ ಅಣ್ಣಂದಿರು ಬಂದು ಅಲ್ಲಿ ಸಂಡೇ ಕ್ಲಾಸ್ ನಡೆಸ್ತಾಯಿದ್ರು. ನಾನು ಅವ್ರು ಬರುವಾಗೆಲ್ಲ ನಾನು ಹೋಗ್ತಾ ಇದ್ದೆ. ಯೇಸು ಸ್ವಾಮಿ ಕೇಳಿ ಈ ಗಾಯಪಟ್ಟಂಥ ಈ ಹೃದಯಕ್ಕೆ ಆ ಯೇಸು ಸ್ವಾಮಿ ಮಾತು ನನಗೆ ಅವ್ರಿಗೆ ಮದ್ದು ಹಾಕೋದಂಗೆ ಆಗ್ತಾಯಿತ್ತು. ಹೆಂಗಂದರೆ ಈಗ ಏನೋ ಒಂದು ಗಾಯಕ್ಕೆ ಹೇಗೆ ಒಂದು ತಣ್ಣಗಿರುವಂಥ ಒಂದು ಮದ್ದು ಹಾಕಿದ್ರೆ ಹೆಂಗಿರ್ತದೋ ಆ ಥರ ಮಾತು ನನ್ನ ಹೃದಯಕ್ಕೆ ಟಚ್ ಆಗ್ತಾಯಿತ್ತು.
ನಾವು ಯೋಚನೆ ಮಾಡ್ತಾ ಇರೋದಲ್ಲ, ಸಾಯಬೇಕಂತ ಏಸಪ್ಪ ಬದುಕಬೇಕಾದಂಥ ಮಾತುಗಳು ನನಗೆ ಹೇಳ್ತಾ ಇದ್ದಾರಲ್ಲ ಅಂತ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಪ್ರಿಯರೇ. ಏನಾಯ್ತಂದರೆ ಇದೇ ರೀತಿಯಲ್ಲಿ ಸಾಯನ ಅನ್ಕೊಂಡು ಹೋಗ್ತಾ ಇದೆ ನಮ್ಮ ಜೀವನ. ಹೋಗ್ತಾ ಇರುವಂಥ ಸಮಯದ ಈ ರೀತಿಯಲ್ಲಿ ಹೋಗ್ತಾ ಇತ್ತು. ಒಂದಿನ ಆ ಪಕ್ಕದಲ್ಲಿರೋರು ಎಷ್ಟೋ ದಿನ ಪಕ್ಕದಲ್ಲಿ ಈ ಉಳಿದಿರುವಂಥ ಅನ್ನ, ರಾತ್ರಿ ಮಾಡಿರುವಂಥದ್ದು ಉಳಿದಿರುವಂಥ ಅನ್ನವನ್ನು, ಮುದ್ದೆ, ಈ ಸಾರು ಇವುಗಳೆಲ್ಲ ಎತ್ಕೊಂಡ್ಬಂದು ಕೊಡ್ತಾಯಿದ್ರು. ಅದನ್ನು ಎಷ್ಟೋ ದಿನ ತಿಂದಿದ್ದೀವಿ. ಅದನ್ನೇ ನಾವು ಬದುಕಲು ದೇವರು ನಮಗೆ ಅದನ್ನು ಒದಗಿಸಿಕೊಡ್ತಾಯಿದ್ರು. ಈ ಥರನೇ ನಮ್ಮ ಜೀವನ ನಡೀತಾ ಇತ್ತು. ಈಗ ಒಂದು ದಿನ ಯಾಕೋ ಗೊತ್ತಿಲ್ಲ ಪ್ರಿಯರೇ, ನನ್ನ ಜೀವನ ತುಂಬ ಬೇಸರ ಆಗೋಯ್ತು. ಇಲ್ಲ ಬೇಡ ಜೀವನ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ನಮಗೊಂದು ಮನೆ ಕೂಡ ಇಲ್ಲ, ಈ ಜೀವನ ಏನಕ್ಕೆ ತುಂಬ ಬೇಸರ ಆಗ್ತದೆ, ನಾನು ಸತ್ತೋದ್ರೆ ಚೆನ್ನಾಗಿರ್ತದೇನೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಪ್ರತಿದಿನ ರಾತ್ರಿ ಆದರೆ ನನಗೆ ನಿದ್ದೆ ಬರ್ತಾಯಿದ್ದಾರೆ. ರಾತ್ರಿಯೆಲ್ಲ ಒಳ್ಳೆಯ ಒಂದು ಈ ಥರ ಒಂದು ಸೈಕೋ ಥರ ಕುತ್ಕೊಂಡು ಹೀಗೇ ಇರ್ತಾಯಿದೆ. ನಮ್ಮ ಅಕ್ಕ ಎಲ್ಲ ಹೇಳೋರು, ತಮ್ಮ ಸ್ವಲ್ಪ ಹೊತ್ತು ಬಲ್ಕೊಳ್ಳಪ್ಪ, ಯಾಕಂದರೆ ನನಗೆ ಆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನ ನನ್ನ ಕಣ್ಣೆದುರಲ್ಲಿ ನೇಣು ಹಾಕೊಂಡು ಸತ್ತೋದ್ರು, ನಮ್ಮಪ್ಪ ಆಕ್ಸಿಡೆಂಟ್ ಆಗಿ ಸತ್ತೋದ್ರು, ಇನ್ನೇನು ಅಂತ ಇದೇ ಯೋಚನೆ. ನನಗೆ ಬದುಕಲು ಒಂಚೂರು ಆಸಕ್ತಿ ಇಲ್ಲ, ಒಂದು ನಿರೀಕ್ಷೆ, ನಾನು ಬದುಕಬೇಕನ್ನೋದೇ ನನ್ನ ಮನಸ್ಸಿಗಿಲ್ಲ. ಯಾವಾಗಲೂ ವಿಷ ಕುಡಿದು ಸತ್ತೋಗ್ಬಿಡೋಣ, ನೇಣು ಹಾಕೊಂಡು ಸತ್ತೋಗ್ಬಿಡೋಣ, ಬಾವಿ ಕುಡಿದು ಸತ್ತೋಗ್ಬಿಡೋಣ, ಇಲ್ಲೊಂದು ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ಹೋಗಿ ಲಾರಿ ಕುದ್ಬಿಟ್ಟು ಸತ್ತೋಗ್ಬಿಡೋಣ, ಈ ಥರನೇ ಯೋಚನೆ ಮಾಡೋದು ಪ್ರಿಯರೇ. ಆಗ ಒಂದಿನ ತುಂಬ ಬೇಸರ ಆಯಿತು. ಆ ಬೆದರ್ಸ್ ಹೇಳ್ತಾರೆ, ಒಂದೇ ಒಂದು ಸರಿ ಚರ್ಚಿಗೆ ಬಂದ್ರಿ, ಒಂದೇ ಒಂದು ಸರಿ ಚರ್ಚೆ. ನಾನು ಅನ್ಕೊಂಡೆ ನನ್ನ ಜೀವನ ತುಂಬ ಯಾವುದು ಹೇಳ್ಕೊಳ್ಳೋಕ್ಕೆ ಎಲ್ಲ ನೆಗೆಟಿವ್ ಆಗಿದೆ, ನಕಾರಾತ್ಮಕವಾಗಿದೆ, ಒಂದು ಕೂಡ ಸಕಾರಾತ್ಮಕವಾಗಿ ನನ್ನ ಜೀವನದಲ್ಲಿ ಇಲ್ಲ. ಆಗ ನಾನು ಯೋಚನೆ ಮಾಡಿ ಸಾಯ್ತೀವಿ ಪಾಪ, ಬ್ರದರ್ಸ್ ಬಂದು ಹೇಳ್ತಾ ಇದ್ದಾರೆ, ಒಂದೇ ಒಂದು ಸರಿ ಚರ್ಚಿಗೆ ಹೋಗೋಣ ಅಂತ. ಪ್ರೇಯರ್ ಅವತ್ತು ಏನು ಮಾಡಿದ್ರೆ, ಬೆಳಗ್ಗೆನೇ ಎದ್ದು ಪ್ರೇಯರ್ ಎಷ್ಟೊತ್ತಿಗೆಲ್ಲ ನನಗೆ ಗೊತ್ತಿಲ್ಲ, ಸ್ನಾನ ಮಾಡಿಕೊಂಡು ಇದ್ದಂಥ ಬಟ್ಟೆ ಅಲ್ಲಿ ಇಲ್ಲಿ ಕಿತ್ತೋಗಿರೋದೆಲ್ಲ ಹೊಳ್ಕೊಂಡು ಆ ಪ್ಯಾಂಟ್ ಹಾಕ್ಕೊಂಡು ನಾನು ಚರ್ಚಿಗೆ ಹೋಗಿ ಕೊನೇ ಚೇರಲ್ಲಿ ಕೂತ್ಕೊಳ್ತಾ ಇದ್ದೀನಿ. ಬೇರೆ ಆ ದಿನ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಅಲ್ಲಿ ಒಂದು ಫಾಸ್ಟ್ ಮೈಕ್ ಹಿಡ್ಕೊಂಡು ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಹುಡುಗ ಯೌವನಸ್ಥ ಬಂದಿದ್ದಾನೆ, ಅವನ ಜೀವನದಲ್ಲಿ ಸತ್ತು ಹೋಗ್ಬೇಕು ಅಂತ ಇಲ್ಲಿ ಬಂದಿದ್ದಾನೆ, ಅವರ ತಾಯಿ ತೀರ್ಕೊಂಡ್ಬಿಟ್ಟಿದ್ದಾರೆ, ತಂದೆ ತೀರ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ, ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸ್ತಾರಮ್ಮ, ನೀನು ಚಿಂತೆ ಮಾಡಬೇಡ, ಏಸಪ್ಪ ನಿನ್ನ ಜೊತೆ ಇದ್ದಾರೆ ಅಂತ ಆ ಸೇವಕರು ಹೇಳಿದ್ರು. ನಾನು ಯಾವತ್ತೂ ಆ ಸೇವಕರು ನಾನು ನೋಡಿಲ್ವಲ್ಲ, ಅವರು ನನಗೆ ಪರಿಚಯ ಇಲ್ಲ, ನಾನು ಅವ್ರಿಗೆ ಪರಿಚಯ ಇಲ್ಲ, ಇದು ಹೆಂಗೆ ಸಾಧ್ಯ, ಇವರು ನನ್ನ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಪ್ರಿಯರೇ, ಅವತ್ತು ನಾನು ಮೊಣಕಾಲು ಹಾಕೋದು ಕಲಿತ್ಕೊಂಡೆ. ಎಲ್ಲರೂ ಮೊಣಕಾಲು ಹಾಕ್ಕೊಂಡಿದ್ದಾರೆ, ನಾನು ಮೊಣಕಾಲು ಹಾಕಿ ಕೈಗಳ ಮೇಲೆ ತಿಳಿದೆ, ಯೇಸು ಸ್ವಾಮಿ, ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇಲ್ಲ, ನೀವು ನನ್ನನ್ನು ಆಶೀರ್ವದಿಸುವುದಾದರೆ, ನೀವು ನನ್ನನ್ನು ನಡೆಸುವುದಾದರೆ ನಾನು ನಿಮ್ಮನ್ನು ನಾನು ಆರಾಧಿಸ್ತೀನಿ, ನೀವೇ ನಮ್ಮ ಸ್ವಂತ ದೇವರಂತ ನಾನು ಅಂಗೀಕರಿಸ್ತೀನಿ ಅಂತ ಹೇಳಿದೆ ಪ್ರಿಯರೇ. ಅವತ್ತಿಂದ ಒಂದು ಕೆಲಸವನ್ನು ದೇವರು ನನಗೆ ಕೊಟ್ಟು, ಪ್ಲಂಬರ್ ಕೆಲಸ ಅಂತ. ಆವತ್ತು ನಾನು ಹೋಗಿದ್ದ ಮಾರನೇ ವಾರ ಒಂದು ಪ್ಲಂಬರ್ ಕೆಲಸ, 15 ರೂಪಾಯಿ ನನಗೆ ಪೇಮೆಂಟು. ಬೆಳಿಗ್ಗೆ ಊಟ ಮಾಡಿದ್ರೆ ಕಾಸು ಖರ್ಚಾಗ್ಬಿಡ್ತದೆ ಅಂತ ನಾಷ್ಟ ಮಾಡ್ತಾಯಿದ್ದಿಲ್ಲ, ಮಧ್ಯಾಹ್ನ ಊಟ ಮಾಡ್ತಾಯಿದ್ದಿಲ್ಲ. ಬೆಳಿಗ್ಗೆ ಒಂದು ಟೀ, ಮಧ್ಯಾಹ್ನ ಒಂದು ಟೀ, ರಾತ್ರಿ ಮನೆಗೆ ಬಂದು ಊಟ ಮಾಡ್ತದೆ. ಇದೇ ರೀತಿಯಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ಹಂತವಾಗಿ ನಮ್ಮನ್ನು ಆಶೀರ್ವದಿಸಿದ್ರು. ಗೌರ್ಮೆಂಟ್ ಅವರು ಆ ಸ್ಥಳದಲ್ಲಿ ಒಂದು 30-41 ಸೈಟ್ ನಮಗೆ ಕೊಟ್ಟರು. ಪ್ರಿಯರೇ, ಯೇಸು ಸ್ವಾಮಿ ಹತ್ರ ಹೋಗ್ತಾ ಹೋಗ್ತಾ ಒಂದೊಂದು ಅದ್ಭುತ ನನ್ನ ಜೀವನದಲ್ಲಿ ನಾನು ಕಾಣಕ್ಕೆ ದೇವರು ಸಹಾಯ ಮಾಡಿದ್ರು. ಪೇಮೆಂಟು ಕೂಡ ಅಷ್ಟೇ, 15 ರೂಪಾಯಿಗೆ ಹೋದೆ. ಆ ಮೇಸ್ತ್ರಿ ಬೆಳಿಗ್ಗೆನೇ ಅವ್ರ ಮನೆಗೆ ಹೋಗಿ ಅವರು ಅಟ್ಟಿಯೆಲ್ಲ ಉಡಿಸ್ಬೇಕಾಗಿತ್ತು, ಅವ್ರ ಪಾತ್ರೆಗಳು ತೊಳೆದು ಕೊಡಬೇಕಾಯಿತು, ಮನೆ ಒರೆಸಿ ಕ್ಲೀನ್ ಮಾಡಬೇಕಾಯಿತು. ಈ ಥರ ಎಲ್ಲ ಒಂದು ಕಷ್ಟಗಳನ್ನು ನಾನು ಅನುಭವಿಸಿ ಬಂದಿದ್ದೀನಿ ಪ್ರಿಯರೇ. ನಿಮಗೆ ಗೊತ್ತಾ, ನನ್ನ ಜೀವಿತದಲ್ಲಿ ನಾನು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ನಾನು ಎಷ್ಟು ಕಷ್ಟಗಳು ಅನುಭವಿಸಿದ್ದೇನೆ ಅಂದರೆ, ರೋಡಲ್ಲಿ ಭಿಕ್ಷೆ ಬೇಡಿದ್ದೀನಿ. ನಾನು ನಾಚಿಕೆ ಬಿಟ್ಟು ನಾನು ಹೇಳ್ತೀನಿ, ಯಾಕಂದರೆ ನಮ್ಮ ಯೇಸು ಸ್ವಾಮಿ ಮಾಡಿದ ಅದ್ಭುತ, ಯೇಸು ಸ್ವಾಮಿ ಮಾಡಿದಂಥ ಒಂದು ದೊಡ್ಡ ಕಾರ್ಯ ಇದು. ನಾನು ರೋಡಲ್ಲಿ ಊಟಕ್ಕಾಗಿ ಭಿಕ್ಷೆ ಬೇಡಿದ್ದೀನಿ, ಪೇಪರ್ ಆಗಿದ್ದೀನಿ, ಬೀದಿಯಲ್ಲಿ ಬಿದ್ದಿರೋದನ್ನ ಎಷ್ಟೋ ರಾತ್ರಿ ತಿಂದಿದ್ದೀನಿ ಪ್ರಿಯರೇ. ಯೇಸು ಸ್ವಾಮಿ ಹತ್ರ ಹೋದ ಮೇಲೆ ಹಂತವಾಗಿ ದೇವರನ್ನು ಆಶೀರ್ವದಿಸು. ನಾನು ಆಗಲೇ ಹೇಳಿದೆ, ಒಂದು ಸೈಟ್ ಕೊಟ್ಟರು ಅಂತ. ನಾವು ಹೋಗುವಂಥ ಕೆಲಸದಲ್ಲಿ ಆ ಮೇಸ್ತ್ರಿ ಕಂಗಲಲ್ಲಿ ನನಗೆ ದಯ ದೊರಕುವಂಥ ದೇವರು ಮಾಡಿದ್ರು.
20 ರೂಪಾಯಿ, 30 ರೂಪಾಯಿ, 50, 100, 200, 300, 400, 500, 700 ರೂಪಾಯಿ. ಒಂದು ದಿನಕ್ಕೆ 700. ಚಿಕ್ಕ ಹುಡುಗ ನಾನು, ಇಷ್ಟಕ್ಕೂ ನಾನು ಚಿಕ್ಕ ಹುಡುಗ. ಆದರೆ 700 ರೂಪಾಯಿ ಪೇಮೆಂಟ್ ತೆಗೆಯೋಕ್ಕೆ ನನ್ನ ದೇವರು ನನಗೆ ಸಹಾಯ ಮಾಡಿದ್ರು. ಆ ನಂತರ ಏನಾಯ್ತಂದರೆ, ನಾನು ಅವ್ರ ಹತ್ರ ಒಂದು 40,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಒಂದು ಹೆಂಚು ಮನೆ, ಅವರು ಗೌರ್ಮೆಂಟ್ ಕೊಟ್ಟಂಥ ಸೈಟ್ನ ಒಂದು ಹೆಂಚು ಮನೆ ಕಟ್ಕೊಳ್ಳೋಕ್ಕೆ ದೇವರು ಸಹಾಯ ಮಾಡಿದ್ರು. ಮಳೆ, ಬಿಸಿಲು, ಕಷ್ಟ, ಗಾಳಿ, ವೇದನೆಗಳು, ಬಾಧೆಗಳು, ಹಿಂಸೆಗಳು, ಅವಮಾನಗಳು ಎಷ್ಟೋ ನಮ್ಮ ಜೀವಿತದಲ್ಲಿ ಪ್ರಿಯರೇ. ಆದರೆ ನಾನು ಯೇಸು ಸ್ವಾಮಿ ಹತ್ರ ಹೋದಾಗ ಒಂದೊಂದಾಗಿ ದೇವರು ಎಲ್ಲ ಕಷ್ಟಗಳಿಂದ ನನ್ನ ಬಿಡಿಸೋಕ್ಕೆ ಪ್ರಾರಂಭಿಸಿದರು. ನಾನು ಕಟ್ಟಿದಂಥ ಹೆಂಚು ಮನೆ, ಆ ಮಣ್ಣಿನ ಗೋಡೆ, ನಿಮ್ಮೆಲ್ಲ ಗೊತ್ತು, ಹಳೆ ಕಾಲದವ್ರನ್ನ ಮುದ್ದೆ ಥರ ಮಾಡಿ ಮಣ್ಣು ಗೋಡೆ ಕಟ್ಟಿದ್ರು. 4 ಕಡೆ ಮಣ್ಣು ಗೋಡೆ ಕಟ್ಟಿ ಕೂಸುಗಳು ಹಾಕಿ ಹೆಂಚು ಮನೆ ಹಾಕಿದ್ವಿ. ಅದೇನಾಯ್ತು, 3 ವರ್ಷ ಆ ಮನೇಲಿ ನಾವು ಇರೋಕ್ಕೆ, ನಾನು, 2 ಅಕ್ಕಂದಿರು, ತಮ್ಮ, ನಾವೆಲ್ಲ ಇರೋಕ್ಕೆ ದೇವರು ಸಹಾಯ ಮಾಡಿದ್ರು. ಒಂದು ದಿನ ಜೋರು ಮಳೆ ಬಂದಿದ್ದರಿಂದ ಪ್ರಿಯರೇ ಆ ಮನೆ ಕೂಡ ಬಿದ್ದೋಯಿತು. ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಮತ್ತೆ ಕಷ್ಟ, ಮತ್ತೆ ಬೀದಿಗೆ ಬಂದ್ವಿ, ಮತ್ತೆ ನಾವು ಪಾಡುಗಳು ಅನುಭವಿಸ್ವಿ. ಈ ಥರ ಹೋಗ್ತಾ ಇರುವಂಥ ಸಮಯದಲ್ಲಿ ಅದೇ ಒಂದು ಸ್ಥಳದಲ್ಲಿ ನಾನು ಚೀಟಿ ಹಾಕಿ ಮೇಲೆ ಅಲ್ಲಿ ಬರುವಂಥ ಹಣದಲ್ಲಿ ನಾವೊಂದು ಶೀಟ್ ಮನೆ ಕಟ್ಟೋಕ್ಕೆ ದೇವರು ಸಹಾಯ ಮಾಡಿದ್ರು. ರಾತ್ರಿ ಹಗಲು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗುವಂಥದ್ದು, ರಾತ್ರಿ ಬಂದು ಆ ಮನೆ ಕಟ್ಟುವುದಕ್ಕೆ ಬೇಕಾದ ವಸ್ತುಗಳೆಲ್ಲ ಎತ್ತಿ ಹಾಕಿ ಅದೆಲ್ಲ ಕಟ್ಟುವಂಥದ್ದು ಎಲ್ಲ ಮಾಡುವಂಥ ದೇವರು ಸಹಾಯ ಮಾಡಿ ಆ ಮನೆ ಕಟ್ಟಿ ಫಿನಿಶ್ ಮಾಡಿದ್ವಿ. ನಾವಿದ್ದಂಥ ಮನೆಯಲ್ಲಿ ಇವರು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಈಗಲೇ ಮನೆ ಖಾಲಿ ಮಾಡಬೇಕು, ಯಾಕಂದರೆ ಅದು ಮುಂಚೆ ಇದ್ದಂಥ ಒಂದು ಮನೆ. ಒಂದು ಹುಡುಗಿ ಅಲ್ಲಿ ನೇಣು ಹಾಕೊಂಡು ಸತ್ತೋದ್ಲು, ಇನ್ನೊಂದು ಹುಡುಗಿ ಬೆಂಕಿ ಕೊಂಡು ಸತ್ತೋದ್ಲು. ಆ ಮನೇಲಿ ದೆವ್ವ ಇದೆ ಅಂತ ಹೇಳಿದ್ರು. ನಮ್ಗೆ ಈ ಮನೆ ಬಿದ್ದೋದ ಮೇಲೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಆಗ ಆ ಆಂಟಿ ಹೇಳಿದ್ರು, ಮೊಸಸ್ ನೀವು ಬೇಕಾದರೆ ಈ ಥರ ಮನೆ ಇದೆ, ಆ ಮನೇಲಿ ಇರ್ರಿ ಅಂತ ಹೇಳಿದ್ರು. ಸುಮಾರು ಒಂದು 6-7 ತಿಂಗಳವರೆಗೂ ಆ ಮನೇಲಿ ಇದ್ವಿ. ಈ ಮನೆ ಕೆಲಸ ನಡೀತಾ ಇತ್ತಲ್ಲ, ಈ ಕೆಲಸ ಮಾಡ್ತಾ ಆ ಮನೇಲಿ ಇದ್ವಿ. ಮನೆ ಕಟ್ಟಿ ಈ ನೇಣು ಶೀಟ್ ಹಾಕಿದ್ವಿ. ಆಗ ಆ ಅಮ್ಮ ತುಂಬ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ನೀವು ಈ ಮನೆ ಖಾಲಿ ಮಾಡಬೇಕು, ಬಿಟ್ಟರೆ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋಂಗಿದ್ದೀರಾ, ಹಾಗೆ ಹೀಗೆ ಅಂತ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ನಂಬರಿ ಬಿಟ್ಟರೆ ಬಿಡ್ರಿ ಪ್ರಿಯರೇ, ನೀರು ಸುರಿತಾ ಇತ್ತು. ಗೋಡೆ ಕ್ಯೂರಿಂಗ್ ಮಾಡಿದ್ವಿ, ಮಳೆಗಾಲ, ಆಲ ಬ್ರಿಕ್ಸಲ್ಲಿ ನಾವು ಕಟ್ಟಿರೋಂಥ ಗೋಡೆಗಳು, ಆ ನೀರು ಹಾಗೇ ಸುರಿತಾ ಇದೆ. ಕೆಳಗಡೆಲ್ಲ ತ್ಯಾವ. ಈ ಟೊಯಿನ್ ಅಕ್ಕಿದ ಚೀಲ ತೆಗೆದುಕೊಂಡು ಬಂದು ಹಾಕಿ ಅದರಲ್ಲಿ ನಾವು ವಾಸ ಮಾಡಿದ್ದು ಉಂಟು ಪ್ರಿಯರೇ. ಆದರೆ ಯೇಸು ಸ್ವಾಮಿ ನಂಬಿಗಸ್ತರು ಒಂದೊಂದು ಕಾರ್ಯಗಳಲ್ಲಿ ಹಾಗೆ ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸಿದ್ರು. ಎಲ್ಲರ ಮನೆ ಗುಡಿಸಲು ಮನೆ, ನಾವು ಇದ್ದಿದ್ದವನು ಆ ಏರಿಯಾದಲ್ಲಿ ಎಲ್ಲರ ಮನೆ ಬಂದು ಗುಡಿಸಲು ಮನೆ. ಆದರೆ ನಮ್ಮದು ಯೇಸು ಸ್ವಾಮಿ ಕೃಪೆಯಿಂದ ಶೀಟ್ ಮನೆ ಹಾಕೋಕ್ಕೆ ದೇವರು ಸಹಾಯ ಮಾಡಿದ್ರು. ಆಗ ಏನಾಯಿತು, ಅಕ್ಕಪಕ್ಕದಲ್ಲಿರೋರೆಲ್ಲ ನಮ್ಮನ್ನು ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಒಂದು ದಿನ ನಾನು ಕೆಲಸಕ್ಕೆ ಹೋಗ್ಬಿಟ್ಟು 11 ಗಂಟೆಗೆ ನಾನು ಬಂದಿದ್ದೇನೆ. ಆ ಪಕ್ಕದ ಮನೆಯವರು ನಮ್ಮ ಅಕ್ಕ ಅವ್ರನ್ನ ತಪ್ಪಾಗಿ ಬೈತಾಯಿದ್ರೆ, ಕೆಟ್ಟ ಮಾತುಗಳಲ್ಲಿ. ನಾನೇನು ಮಾಡಿದಂದರೆ, ಆಗಲೇ ಊಟ ಮಾಡೋದು ಬಿಟ್ಟು ಆಗ ಒಂದು ಗಾಡಿ ಇಸ್ಕೊಂಡಿದ್ದೆ, ಚೇತಕ್ ಗಾಡಿ. ಆ ಗಾಡಿನ ಸ್ಟಾರ್ಟ್ ಮಾಡಿ ಸೀದಾ ಚರ್ಚ್ಗೆ ಹೋದೆ. ಕರೆಕ್ಟಾಗಿ 11:15 ಆಗಿದ್ದ ಪ್ರಿಯರೇ. ನಾನು ಮೊಣಕಾಲಾಕಿ ಏಸಪ್ಪ ಹತ್ರ ನಾನು ಸ್ವಲ್ಪ ದೇವರ ಹತ್ರ ನಾನು ವಾದ ಮಾಡಿದೆ. ಸ್ವಾಮಿ, ನಾನು ಸತ್ತೋಗಿದ್ರೆ ಎಷ್ಟೋ ದಿನಗಳಾಗಿರೋದು, ನೀವು ಹೇಳಿದ್ರಿ ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಕೂಡ ಇದ್ದೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನೊಂದಿಗಿದ್ದು ನಾನು ದೊಡ್ಡ ಕಾರ್ಯ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಈಗ ನೋಡಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮನ್ನು ಬೈತಾ ಇದ್ದಾರಪ್ಪ, ನಾವು ಏನು ಮಾಡಲಿ ಅಂತ ಯೋಚನೆ ಮಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಕರೆಕ್ಟಾಗಿ 2:15 ನನ್ನ ಹತ್ರ ಬಂದು ದೇವರು ಮಾತಾಡಿದ್ರು. ಮಗನೇ, ತಾಯಿ ನಿನ್ನನ್ನು ಕೈ ಬಿಟ್ಟಿರ್ಬೋದು, ತಂದೆ ನಿನ್ನನ್ನು ಕೈ ಬಿಟ್ಟಿರ್ಬೋದು, ನಾನು ಯುಗದ ಸಮಾಪ್ತಿವರೆಗೂ ನಿನ್ನ ಜೊತೆ ಇದ್ದೀನಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ರು ಪ್ರಿಯರೇ. ಎಷ್ಟೋ ಸಂತೋಷ ಆಯಿತು. ಆಗ ನಾನು ದೇವ್ರನ್ನ ಕೇಳಿದೆ, ಹೌದಲ್ಲಪ್ಪ ನೀವು ಹೀಗೆ ಹೇಳ್ತಾ ಇದ್ದೀರಾ, ಆದರೆ ನನಗಿರೋ ಕಷ್ಟ ಏನು ಮಾಡೋದು ಅಂತ ಹೇಳಿದಾಗ ಯೇಸು ಸ್ವಾಮಿ ನನಗೆ ಹೇಳಿದ್ರು, ನಿನ್ನ ತಾಯಿಗೆ ಕಷ್ಟ, ಅವಳಿಗೆ ಬಲ ಇರೋವರೆಗೂ ನಿನ್ನನ್ನು ಸಾಕ್ತಾಯಿದ್ರು, ನಿನ್ನ ತಂದೆಗೆ ಅವನಿಗೆ ಬಲ ಇರೋವರೆಗೂ ನಿನ್ನನ್ನು ಸಾಕ್ತಾಯಿದ್ರು, ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಜೊತೆ ಇದ್ದೀನಂದರು. ನನಗೆ ತುಂಬ ಸಂತೋಷ ಆಯಿತು. ಮತ್ತು ನಾನು 3 ಗಂಟೆಗೆ ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಕೆಲಸಕ್ಕೆ ಹೋದೆ ಪ್ರಿಯರೇ. ನೀವು ನಂಬೋದು
ಬಿಟ್ಟರೆ ಬಿಡ್ಬೋದು. 1 ವರ್ಷದಲ್ಲಿ ಸುಮಾರು 3.5 ಲಕ್ಷ 4 ಲಕ್ಷ ಸಂಪಾದನೆ ಮಾಡೋಕ್ಕೆ ದೇವರು ನನಗೆ ಸಹಾಯ ಮಾಡಿದರು. ಹೇಗೆಂದರೆ ನಾನು ಬೆಳಗಿಂದ ಸಂಜೆವರೆಗೂ ನಮ್ಮ ಮೇಸ್ತ್ರಿಗೆ ಕೆಲಸ ಮಾಡ್ತಾಯಿದ್ದೆ. ಸಂಜೆ ಮೇಲೆ ಪಾರ್ಟ್ ಟೈಮ್ ಜಾಬ್ ಅಂದರೆ ಟ್ಯಾಪ್ ರಿಪೇರಿ ಮಾಡೋದು ಅಥವಾ ಬೇರೆ ಆಲ್ಟ್ರೇಷನ್ ಕೆಲಸಗಳು ಮಾಡೋದು, ಈ ಥರ ಮಾಡ್ತಾ ಅನೇಕ ಓನರ್ಸು ಅನೇಕ ಬಿಲ್ಡಿಂಗು ನನಗೆ ಕೊಡೋಕ್ಕೆ ಪ್ರಾರಂಭಿಸಿದರು. ಆಗ ನಮ್ಮ ಮೇಸ್ತ್ರಿ ಹೇಳಿದ್ರು, ನೋಡಪ್ಪ ನೀನು ಅಲ್ಲಿ ಇಲ್ಲೆಲ್ಲ ಹೋಗೋದು ಬೇಡ, ನಾನು ನಿನಗೆ ಕಾಂಟ್ರಾಕ್ಟ್ ಕೊಡ್ತೀನಿ, ನೀನು ನನ್ನ ಹತ್ರನೇ ಮಾಡು ಅಂತ ಅವ್ರು ಹೇಳೋಕ್ಕೆ ಪ್ರಾರಂಭಿಸಿದರು. ಆಮೇಲೆ ಒಂದು ವಿಲಾಸ್ ಅಲ್ಲಿ ಬಂದು ಸುಮಾರು ಒಂದು 60 ವಿಲಾ ಮನೆಗಳಿತ್ತು. ಆ ಒಂದು ಮನೆಗೆ ಇಷ್ಟು ಅಂತ ಫಿಕ್ಸ್ ಮಾಡಿ ಒಪ್ಪಂದ ಮಾಡಿ ಆ ಕೆಲಸ ಮಾಡಿದ್ರು. 1 ವರ್ಷದಲ್ಲಿ ಪ್ರಿಯರೇ 4 ಲಕ್ಷ ಸಂಪಾದನೆ ಮಾಡಲು ದೇವರು ಸಹಾಯ ಮಾಡಿದ್ರು. 2 ಅಕ್ಕಂದರಿಗೆ ಒಳ್ಳೆ ರೀತಿಲಿ ಮದುವೆ ಮಾಡೋಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟರು. ಎಲ್ಲನೂ ಕಲ್ತಾನ ಮಾಡ್ಕೊಂಡು ಬಂದ್ಬಿಟ್ಟು ಇವನು ಹಂಗೆ ಹೇಳೋಕ್ಕೆ ಅಂದರೆ ಅಷ್ಟು ನಾವು ಇದ್ದಿದ್ದಂಥ ಅಷ್ಟು ಕೀಳು ಮಟ್ಟದಿಂದ ದೇವರು ನನ್ನನ್ನು ಮೇಲೆ ಕೆತ್ತರು. ದೇವರು ವಾಕ್ಯ ಹೇಳ್ತದಲ್ವ, ದೀನರನ್ನು ಧೂಳಿಯಿಂದಲೂ ದರಿದ್ರನ್ನು ತಿಪ್ಪಿಯಿಂದಲೂ ಎಬ್ಬಿಸಿ ಪ್ರಭುಗಳೊಂದಿಗೆ ಕುರುಳಿಸಿದಂಥ ಆ ಮಾತಿನ ಪ್ರಕಾರ ದೇವರು ನನ್ನನ್ನು ಆಶೀರ್ವದಿಸೋಕ್ಕೆ ಪ್ರಾರಂಭಿಸಿದರು. ಪ್ರಿಯರೇ, ನಾನೇನು ಮಾಡಿದೆ ಗೊತ್ತಾ? ನಮ್ಮ ಅಕ್ಕದ ಮದುವೆ ಆಯಿತು, ನನ್ನ ತಮ್ಮ ಚರ್ಚಿಗೆ ಹೋಗೋದನ್ನು ಬಿಟ್ಬಿಟ್ಟೆ, ಪ್ರೇಯರ್ ಮಾಡೋದು ಬಿಟ್ಬಿಟ್ಟೆ, ಫಾಸ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತದೇ ಬಿಟ್ಬಿಟ್ಟೆ. ಈ ಥರ ನಾನು ಇರುವಂಥ ಸಮಯದಲ್ಲಿ ಏನಾಯ್ತಂದರೆ ನನಗೊಂದು ಕಾಲರ ರೋಗ ಅಂತ ಬಂತು. ನಾನು ಆ ಸಮಯದಲ್ಲಿ ನಾನು ಚರ್ಚ್ ಬಿಟ್ಟ ನಂತರ ನಾನು ಕ್ರಿಕೆಟ್ ಚೆನ್ನಾಗಿ ಆಡ್ತಾಯಿದ್ದೆ. ಆ ಕ್ರಿಕೆಟ್ ಹುಡುಗರು ಏನು ಮಾಡ್ತಾಯಿದ್ರು ಅಂದರೆ ನನ್ನನ್ನು ಎಳ್ಕೊಂಡು ಹೋಗ್ಬಿಡೋರು. ಭಾನುವಾರ ಯಾವ ದಿನವೂ ಬಿಡ್ತಾಯಿಲ್ಲ. ಒಂದು ಕಡೆ ತಾಯಿ ಇಲ್ಲ, ಒಂದು ಕಡೆ ತಂದೆ ಇಲ್ಲ, ಯಾರು ನಮ್ಮನ್ನು ಬೆದರಿಸೋರು ಇಲ್ಲ, ನಾವೇ ಎಲ್ಲ ಮಾಡ್ಬೋದು, ನನ್ನದೇ ರಾಜಭಾರ ಅಂದ್ಬಿಟ್ಟು ನಾನು ಆ ಥರ ಇದ್ದೆ ಪ್ರಿಯರೇ. ಆದರೆ ನನ್ನ ಒಳಗಡೆ ಆ ಕ್ರಿಕೆಟ್ ಆಡ್ತಾ ನನಗೇನಾಯ್ತಂದರೆ ಒಂಥರ ಕಾಲರ ರೋಗ ಥರ ಬಂದ್ಬಿಡ್ತು. 3 ದಿನ ನಾನು ಸತ್ತಿದ್ದೀನ ಬರ್ತಿದ್ದೇನೆ ನನಗೆ ಗೊತ್ತಿಲ್ಲ ಪ್ರಿಯರೇ. ಮನೇಲಿ ಇದ್ದೀನಿ, ನನಗೆ ನೆನಪೇ ಇಲ್ಲ. ಆದರೆ 3ನೇ ದಿನ ಒಂದು ಟೂರ್ನಮೆಂಟ್ ಫೈನಲ್, ನಮ್ಮ ಹುಡುಗರೆಲ್ಲ ಬಂದು ನಾನು ಹುಡುಕಿದ್ದಾರೆ, ನಾನು ಎಲ್ಲೂ ಸಿಕ್ಕಿಲ್ಲ. ಲಾಸ್ಟಿಗೆ ನನ್ನ ಬಾಗಿಲನ್ನು ಹೊಡೆದು ಹೊರಗಡೆ ಬಂದು ನೋಡಿದ್ರೆ ನಾನು ಅಡುಗೆ ಮನೆ ಹತ್ರ ಈ ಥರ ಬಿದ್ದಿದ್ದೀನಿ. ನನಗೆ ನೆನಪಿನ ಶಕ್ತಿನೇ ಇಲ್ಲ. ಎತ್ಕೊಂಡ್ಬಂದು ಕಾರಲ್ಲಿ ಹಾಕ್ಕೊಂಡು ಅವ್ರು ಕರ್ಕೊಂಡೋಗಿ ಆ ಡಾಕ್ಟ್ರ್ ಹತ್ರ ಕೇಳುವಾಗ ರವೀಂದ್ರ ಅಲ್ಲಿ ಸರ್ಕಲಲ್ಲಿ ರವೀಂದ್ರ ಹಾಸ್ಪಿಟ್ಲ್ ಅಂತ ಇದೆ, ಈಗ ಕೂಡ ಇದೆ. ಆ ಸರ್ಕಲಲ್ಲಿ ತಗೊಂಡೋಗಿ ನೋಡಿಸಿದಾಗ ಅವರು ಈ ನರವನ್ನು ಹಿಡಿದು ನೋಡಿದ್ರು, ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಬದುಕಲ್ಲ ಇವರು, ತಗೊಂಡೋಗ್ಬಿಡ್ರಿ ಅಂತ ಹೇಳಿದ್ರು. ಅಲ್ಲಿಂದ ವೈದೇಹಿ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಅಲ್ಲಿ ಒಂದು ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು, ಆದರೆ ಬದುಕಲ್ಲ, ಇವರು ಸತ್ತೋಗ್ತಾರೆ ಅಂತ ಹೇಳಿದ್ರು. ನಂತರ ಏನಾಯ್ತಂದರೆ ಈ ಟ್ರಾಲಿಯಲ್ಲಿ ಸತ್ತೋಗಿರೋ ಹೆಣ ತಳ್ಕೊಂಬರ್ತಾ ಇದ್ದಾರೆ. ನನಗೆ ಗೊತ್ತಾಗುತ್ತೆ ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ತಮ್ಮ ಬಂದಿರೋದು. ಆದರೆ ನನ್ನ ಕೈ ಕಾಲನ್ನ ಅಲ್ಲಾಡ್ಸೋಕ್ಕೆ ನನಗೆ ಯತ್ನ ಇಲ್ಲ, ಶಕ್ತಿ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾನೇ ಇದೆ. ಅಲ್ಲಿಲ್ಲ ನಮ್ಮ ಅಕ್ಕ ಅವರೆಲ್ಲ ಅಳ್ತಾ ಇದ್ದಾರೆ, ಎದ್ದು ಕುತ್ಕೊಳ್ಳೋಕ್ಕೂ ಮಾತಾಡೋಕ್ಕೂ ಶಕ್ತಿ ಇಲ್ಲ. ಆಗ ನಮ್ಮ ಅಕ್ಕಲ್ಲ ಎದೆ ಮೇಲೆ ಹೊಡ್ಕೊಂಡು ಅಯ್ಯೋ ಅಂತ ಅಳ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಷ್ಟೇ ಮೋಸಸ್ ಇನ್ನೂ ಬದುಕಲ್ಲ, ಅವನು ಮರ್ತೋಗ್ಬಿಡ್ರು. ತುಂಬ ಫ್ರೆಂಡ್ಸ್ ಇದ್ದರು ನನಗೆ, ಎಲ್ಲರೂ ಬಂದು ನೋಡ್ಬಿಟ್ಟು ಇಷ್ಟೇ ಒಂದು ಇನ್ನೂ ಬದುಕಲ್ಲ ಅವನು ಅನ್ಕೊಂಡ್ಬಿಡ್ರು. ಆಗ ಒಂದು ಅಣ್ಣ ಬಂದು ಹೇಳಿದ್ರು, ಅಕ್ಕ ಏನಾಯ್ತಕ್ಕ? ಅಣ್ಣ ಈ ಥರ ನಮ್ಗೆ ಅಪ್ಪ ಅಮ್ಮ ಯಾರಿಲ್ಲಣ್ಣ, ಇವನೇ ನನಗೆ ಮದುವೆ ಎಲ್ಲ ಮಾಡಿಸಿದ್ರು, ನಮ್ಮ ತಮ್ಮನ ಡಾಕ್ಟ್ರಿ ಹೇಳಿದ್ದಾರೆ, ಇವರು ಬದುಕಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಅಕ್ಕ ಹತ್ರ, ಯೇಸು ಸ್ವಾಮಿನ ನಂಬಿರಿ ಅಕ್ಕ, ಯೇಸು ಸ್ವಾಮಿ ನಿಮಗೆ ಜೀವ ಕೊಡ್ತಾರೆ, ಏಸಪ್ಪ ನಿಜವಾಗ್ಲೂ ಅದ್ಭುತ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮಾತು ನನ್ನ ಕಿವಿಗೆ ಬೀಳ್ತಾ ಇದೆ. ಅವರು ಏಸಪ್ಪ ಅಂತ ಹೇಳೋ ಮಾತು ನನ್ನ ಕಿವಿಗೆ ಬಿತ್ತು. ಇದ್ದಿದ್ದು ನನಗೆ ದುಃಖದ ಹಾಸ್ಯ ಆಯಿತು. ನಾನು ಎಂಥ ಒಂದು ಪರಿಸ್ಥಿತಿಯಲ್ಲಿ ಭಿಕ್ಷೆ ಬೀಳ್ತಾ, ಪೇಪರ್ ಹಾಕ್ತಾ ಕಷ್ಟ, ಬಟ್ಟೆ ಇಲ್ಲದೆ, ಮನೆ ಇಲ್ಲದೆ, ಸಮಾಧಾನ ಇಲ್ಲದೆ, ತಾಯಿಯ ಪ್ರೀತಿ ಇಲ್ಲ, ತಂದೆ ಪ್ರೀತಿ ಇಲ್ಲ, ಸಂತೋಷ ಇಲ್ಲದೆ, ಏನಿಲ್ಲದೆ ಇದ್ದೆ. ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಅದ್ಭುತ ಮಾಡಿದ್ದಾರೆ. ಆದರೆ ಯೇಸು ಸ್ವಾಮಿನ ನಾನು ಮರೆತು ಹೋಗ್ಬಿಟ್ನಲ್ಲ. ಆಗ ಮನಸ್ಸಲ್ಲೇ ನಾನು ಪ್ರೇಯರ್ ಮಾಡ್ತಾರೆ, ನಾನು ಕುತ್ಕೊಳ್ಳೋಕ್ಕೂ ಎದ್ದೋಳೋಕ್ಕೂ ಶಕ್ತಿ ಇಲ್ಲ. ಯೇಸು ಸ್ವಾಮಿ ಒಂದೇ ಒಂದು ಅವಕಾಶ ಕೊಡಪ್ಪ, ಒಂದೇ ಒಂದು ಅವಕಾಶ ಕೊಟ್ಟರೆ ಅದು ನೀನು ಸೇವೆ ಮಾಡ್ತೀನಪ್ಪ. ಸೇವೆ ಅಂದರೆ ನನಗೆ ಮನೆಗೆ ಹೋಗಬೇಕು, ಚರ್ಚ್ ಕಟ್ಟಬೇಕು, ಈ ಥರ ಪ್ರಸಂಗ ಮಾಡಬೇಕು, ಈ ಥರ ಮಾಡಬೇಕಲ್ಲ ಗೊತ್ತಿಲ್ಲ ನನಗೆ. ಯೇಸು ಸ್ವಾಮಿ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ. ಅದೇ ಚರ್ಚಿಗೆ ಹೋಗ್ತಾ ಇದೆ, ಬರ್ತಾ ಇದೆ. ಆದರೆ ಈ ಥರ ಒಪ್ಪಿಸ್ಕೊಟ್ಟೆ. ಸತ್ತೋಗ್ತಿ ಅಂತ ಡಾಕ್ಟ್ರು ಹೇಳಿದ್ರು, ಆದರೆ ದೇವರು ನನ್ನ ಉಳಿಸಿದ ಮೇಲೆ ನಾನು ಏನು ಮಾಡಿದೆ, 2 ದಿನ ಬಿಟ್ಟು ಸ್ವಲ್ಪ ನನ್ನನ್ನು ಚೈತ್ರಿಸಿಕೊಂಡು ನಾನು ಸೀದಾ
ನೇರವಾಗಿ ನಾನು ಪಾಸ್ಟ್ ಹತ್ರ ಹೋದೆ. ಪಾಸ್ಟ್ ಹತ್ರ ಹೋಗ್ಬಿಟ್ಟು ನಾನು ಕೇಳಿದೆ, ನನ್ನ ಸಂಸ್ಬಿಡಿ ಪಾಸ್ಟರ್, ಈ ಥರ ಎಲ್ಲ ಆಯಿತು ನನ್ನ ಜೀವನದಲ್ಲಿ, ನಾನು ಸಾವು ಬದುಕಲು ಹೋಗಿದ್ದೆ, ಯೇಸು ಸ್ವಾಮಿ ನನ್ನ ಬದುಕಿಸಿದರೆ, ನಾನೀಗ ಸೇವೆ ಮಾಡಬೇಕು ಅಂತ ಹೇಳಿದೆ. ಆಗ ಪಾಸ್ಟರ್ ಹೇಳಿದ್ರು, ಆಯಿತು, ನೀನು ಸಭೆ